ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಈಗ ರಿಲೇಷನ್ನಲ್ಲಿ ಇದ್ದರೆ ಅದು ಲವ್ ರಿಲೇಷನ್ ಆಗಿರಬೇಕೆಂದಿಲ್ಲ, ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರಬಹುದು. ಅವರು ನಿಮ್ಮ ಮೆಸೇಜನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ? ನೀವು ಕಾಲ್ ಮಾಡಿದಾಗ ಒಮ್ಮೊಮ್ಮೆ ಕಾಲ್ ಕೂಡ ಪಿಕ್ ಮಾಡಲ್ಲ. ಅವರಿಗೆ ಯಾವಾಗ ಅನುಕೂಲ ಇರುತ್ತೋ ಆಗ ರಿಸೀವ್ ಮಾಡ್ತಾ ಇದ್ದಾರಾ? ಅಥವಾ ನೀವು ನಿಮ್ಮ ಭಾವನೆಗಳನ್ನು, ಫೀಲಿಂಗ್ಸನ್ನು ಪ್ಯಾರಾಗ್ರಾಫ್ ಆಗಿ ಸೆಂಡ್ ಮಾಡಿದರೂ ಅವರು ಮಾತ್ರ ಒನ್ ವರ್ಡಲ್ಲೇ ರಿಪ್ಲೈ ಮಾಡ್ತಾ ಇದ್ದಾರಾ? ನೀವು ಇಂತಹ ಸಂಬಂಧವನ್ನು ಅನುಭವಿಸುತ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಈಗ ಒಂದು ರಿಲೇಷನ್ ಬಿಲ್ಡ್ ಆಗಬೇಕೆಂದರೆ ಎರಡು ಸೈಡಿನ ಎಫರ್ಟ್ ಅಗತ್ಯ ಅಲ್ವಾ? ಆದರೆ ಒಂದು ಸೈಡ್ ಎಫರ್ಟ್ ಆಗ್ತಾ ಇರ್ತೀವಿ, ಆದರೆ ಅಲ್ಲಿಂದ ನೋ ರೆಸ್ಪಾನ್ಸ್. ಬಟ್ ಆ ಕಡೆಯಿಂದಲೂ ಎಫರ್ಟ್ ಬಂದರೆ ನಾವು ಕೂಡ ಖುಷಿಯಾಗಿರ್ತೀವಿ ಅಲ್ವಾ? ಈಗ ನೀವು ನಿಮ್ಮ ಸುತ್ತಮುತ್ತ ನೋಡಿರಬಹುದು, ಎಷ್ಟೋ ಮಂದಿ ಅವರ ರಿಲೇಷನಲ್ಲಿ ಹ್ಯಾಪಿಯಾಗಿ ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡುವುದನ್ನು. ಹೀಗೆ ಇದ್ದಾಗ ನಮ್ಮ 70% ಪ್ರಾಬ್ಲಮ್ ಇದರಿಂದಲೇ ಸಾಲ್ವ್ ಆಗಿರುತ್ತದೆ. ಈಗ ಯಾರಿಗೆ ತನ್ನ ರಿಲೇಷನ್ ಸರಿ ಇಲ್ಲವೋ ಅವರು ಏನು ಮಾಡುತ್ತಾರೆಂದರೆ ತನ್ನ ಎಲ್ಲ ಸಮಯವನ್ನು, ತನ್ನ ಎಲ್ಲ ಎಫರ್ಟನ್ನು ಆ ವ್ಯಕ್ತಿಗೆ ನೀಡುತ್ತಾ ಇರುತ್ತಾರೆ, ಅಥವಾ ಆ ಸಂಬಂಧಕ್ಕೆ ಹಾಕ್ತಾ ಹೋಗುತ್ತೇವೆ. ಕೊನೆಗೆ ಒಂದು ದಿನ ನಾವೇ ಆ ಸಂಬಂಧದಲ್ಲಿ ಕಳೆದು ಹೋಗುತ್ತೇವೆ. ಆಗ ನಮಗೆ ಸೆಲ್ಫ್ ವರ್ತ್ ಇರಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ. ಆದರೆ ನಾವು ಇವತ್ತು ನೋಡೋಣ, ನಾವು ಯಾಕೆ ಇಂಥ ಸಂಬಂಧವನ್ನು ಚೇಸ್ ಮಾಡುತ್ತಾ ಹೋಗ್ತೇವೆ ಅಂತ. ನಮಗೆ ಸರಿಯಾಗಿ ಗೊತ್ತು ಆ ವ್ಯಕ್ತಿ ಸರಿ ಇಲ್ಲ, ಅಥವಾ ನನಗೆ ಆ ವ್ಯಕ್ತಿ ಸೂಟ್ ಆಗಲ್ಲ, ಅಥವಾ ಈ ಸಂಬಂಧ ಸರಿ ಹೋಗುವ ಹಾಗೆ ಕಾಣೋಲ್ಲ ಅಂತ. ಆದರೂ ಕೂಡ ನಾವು ಈ ಸುಳಿಯಲ್ಲಿ ಬೀಳ್ತಾ ಇರ್ತೇವೆ. ನಮಗೆ ಗೊತ್ತು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಉಂಟು, ಆದರೂ ಯಾಕೆ ನಾನು ಅವರ ಹಿಂದೆ ಹೋಗ್ತಾ ಇದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಆ ವ್ಯಕ್ತಿಯನ್ನು ಬಿಟ್ಟು ಬರಲು ನನಗೆ ಯಾಕೆ ಆಗ್ತಾ ಇಲ್ಲ ಅಂತ. ಈಗ ನೋಡಿ, ಯಾವುದೇ ಸಮಸ್ಯೆ ಪರಿಹಾರವಾಗಲು ಮೊದಲು ಅದು ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ಇದರ ರೂಟ್ ಎಲ್ಲಿದೆ ಅಂತ ಮೊದಲು ತಿಳಿದು ಅಲ್ಲಿಂದ ಬುಡ ಸಮೇತ ಕೀಳಬೇಕು. ಸಮಸ್ಯೆಯ ಕಾರಣ ಗೊತ್ತಾದರೆ ಈಸಿಯಾಗಿ ಅದರಿಂದ ಹೊರಗೆ ಬರಬಹುದು ಅಲ್ವಾ? ಈಗ ಮೊದಲು ರಿಲೇಷನ್ನಲ್ಲಿ ಗಂಟೆಗಟ್ಟಲೆ ಮಾತಾಡುತ್ತಿರುವಾಗ ನಾವು ಕಾಲ್ಪನಿಕ ಜಗತ್ತಿಗೆ ಹೋಗಿಬಿಡ್ತೀವಿ. ಅವರ ಮೆಸೇಜಿಗೆ ಕಾಯುವುದು, ಕಾಲ್ಗೆ ಕಾಯುವುದು, ಮೀಟ್ ಮಾಡುವುದು, ಹೀಗೆ ಹಲವು ಈ ಸಂದರ್ಭದಲ್ಲಿ ಏನೇನೋ ಕನಸು ಕಾಣ್ತಾ ಜೀವನವಿಡೀ ಒಟ್ಟಿಗೆ ಇರ್ತೀವಿ ಅಂತ ಅಂದ್ಕೊಂಡು ತನ್ನ ಗೋಲ್ ಕಡೆ ಗಮನ ಕೊಡದೆ ಅವರ ಹಿಂದೆಯೇ ಹೋಗ್ತಾ ಇರ್ತೀವಿ. ಆದರೆ ಆಲ್ಟರ್ನೇಟಿವ್ ಆಗಿ ಏನನ್ನೂ ಶುರು ಮಾಡಿರಲಿಲ್ಲ. ಅಂದರೆ ತನ್ನ ಜೀವನದಲ್ಲಿ ಆ ವ್ಯಕ್ತಿ ತುಂಬ ಮುಖ್ಯ ಅಂತ. ಆದರೆ ತನ್ನ ಜೀವನ ನಡೆಸಲು ಆ ವ್ಯಕ್ತಿ ಬೇಕು, ಆದರೆ ನಾನು ಚೆನ್ನಾಗಿ ಜೀವನ ಕೂಡ ನಡೆಸಬೇಕು, ಆರ್ಥಿಕವಾಗಿಯೂ ಸ್ಟೇಬಲ್ ಆಗಿರಬೇಕು ಎಂಬುದನ್ನು ಹೆಚ್ಚಿನವರು ಮರೆತು ಬಿಡುತ್ತಾರೆ. ಇದೇ ಕಾರಣಕ್ಕೆ ಗಿಲ್ಟ್ ಹೋಗಲು, ಅಂದರೆ ತಾನು ಪ್ರೀತಿಸುತ್ತಿರುವ ವ್ಯಕ್ತಿಯನ್ನು ಲೈಫ್ನ ಪಾರ್ಟಾಗಿ ತೆಗೆಯುವ ಬದಲು ಹೋಲ್ ಲೈಫ್ ಅಂತ ಸುತ್ತಾಡುತ್ತಿರುತ್ತೀವಿ. ಇದರ ಬದಲು ನೀವು ಸ್ವಲ್ಪ ಟೈಮ್ ಸಂಗಾತಿಗೆ ಹಾಗೂ ಬಾಕಿ ಟೈಮ್ ತನ್ನ ಫ್ಯೂಚರಿಗೆ ಅಂತ ಎತ್ತಿಡುತ್ತಿದ್ದರೆ ಆ ವ್ಯಕ್ತಿ ದೂರ ಆದಾಗ ನೋವಾಗುವುದು ಸಹಜ. ಆದರೆ ಆ ವ್ಯಕ್ತಿಯನ್ನು ಆಲ್ಟರ್ನೇಟಿವ್ ಆಗಿ ತಗೊಳ್ತಿದ್ರೆ ಈ ರೀತಿ ಬೇಸರ ಪಡುವ ಅಗತ್ಯವಿರಲಿಲ್ವಾ ಅಲ್ವಾ? ಹೌದು, ಇದು ನಾನು ಹೇಳುವಷ್ಟು ಸುಲಭವಲ್ಲ. ಆದರೆ ಯಾರೇ ಆಗಲಿ, ಎಷ್ಟೇ ಸುಂದರವಾಗಿರಲಿ, ಅಥವಾ ಒಳ್ಳೆಯ ಗುಣವಿರಲಿ, ಅಥವಾ ಎಷ್ಟೇ ಹಣವಿರಲಿ, ನಮ್ಮನ್ನು ನಾವೇ ಪ್ರೀತಿಸುವುದೇ ಇಲ್ಲ ಅಂದ ಮೇಲೆ ಅವರನ್ನು ನೀವು ಹೇಗೆ ಪ್ರೀತಿಸುತ್ತೀರಾ? ಅದು ಬಿಡಿ, ಅವರು ಬಿಟ್ಟು ಹೋದರು ಅಂತ ಗಿಲ್ಟು ಹೋಗುವ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಅಷ್ಟೇ ನಿಮ್ಮನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಟೈಮನ್ನು ಪ್ರೀತಿಸುತ್ತಿದ್ದರೆ ಸ್ವಲ್ಪ ಯೋಚಿಸಿ. ನಿಮಗೆ ಹಿಟ್ಟಾದರೆ ಸಾರಿ ಆಯಿತಾ? ಈಗ ನೀವು ಇದನ್ನೆಲ್ಲ ಮಾಡದೆ ಬರೀ ಪ್ರೀತಿ ಅಂತ ಅವರ ಹಿಂದೆ ಸುತ್ತಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಲ್ವಾ? ಈಗ ಅದಕ್ಕೆ ನೀವು ಅಳುವುದನ್ನು, ಬೇಸರ ಪಡುವುದನ್ನು ಬಿಟ್ಟು ನೀವು ಕೂಡ ಅವಾಯ್ಡ್ ಮಾಡಿ. ಬಿಟ್ಟು ಹೋದವರೇ, ಮೋಸ ಮಾಡಿದವರೇ ಹ್ಯಾಪಿಯಲ್ಲಿರುವಾಗ ನಾವು ಮೋಸ ಮಾಡಲಿಲ್ಲ, ಬಿಟ್ಟು ಕೂಡ ಹೋಗಲಿಲ್ಲ ಅಂದ ಮೇಲೆ ಯಾಕೆ ನಮಗೆ ಅವರ ಮೇಲೆ ಕನ್ಸರ್ನ್ ಅಲ್ವಾ? ಇದಕ್ಕೆ ನೀವು ಏನು ಮಾಡಬೇಕೆಂದರೆ ನೋ ಕಾಂಟ್ಯಾಕ್ಟ್ ರೂಲ್ ಫಾಲೋ ಮಾಡಬೇಕು. ನೀವು ಎಷ್ಟು ಮೆಸೇಜ್, ಕಾಲ್, ಕೇರ್ ತಗೊಂಡರೂ ಅವರು ಮಾತ್ರ ರಿಪ್ಲೈ ಕೊಡದಿದ್ದಾಗ ನೀವು ಕೂಡ ಬಿಟ್ಟು ಬಿಡಬೇಕು ಅಲ್ವಾ? ಸತ್ತೋದ ಗಿಡಕ್ಕೆ ನೀರು ಹಾಕಿ ಏನು ಪ್ರಯೋಜನ? ಹಾಗೆ ಅದು ಮತ್ತು ಹುಟ್ಟಿ ಕೂಡ ಬರಲ್ಲ. ಹಾಗಾಗಿ ಇಂತಹ ಸಂಬಂಧದಲ್ಲಿ ನೀವು ಇದ್ದರೆ
ಆಚೆ ಬಂದು ಬಿಡಿ. ಯಾಕೆಂದರೆ ಇದು ಕ್ರಮೇಣವಾಗಿ ನಿಮ್ಮನ್ನು ತಿಂತಾ ಬರುತ್ತೆ. ಒಂದು ಗೆದ್ದಲು ಹುಳ ಇದ್ದ ಹಾಗೆ, ಹೇಗೆ ನಮ್ಮನ್ನು ತಿಂತಾ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇದಕ್ಕೆ ಪರಿಹಾರ ಏನೆಂದರೆ ನೋ ಕಾಂಟ್ಯಾಕ್ಟ್ ರೂಲ್. ಸೊ ಯಾವುದೇ ಒಂದು ಸಂಬಂಧವನ್ನು ಒಂದು ಕಡೆಯಿಂದ ಶುರು ಮಾಡಲು ಸಾಧ್ಯವಿಲ್ಲ, ಎರಡು ಕಡೆಯಿಂದಲೂ ಎಫರ್ಟ್ ಇದ್ದರೆ ಮಾತ್ರ ಸಾಧ್ಯ. ಪ್ರತಿ ಸಲವೂ ನೀವೇ ಎಫರ್ಟ್ ಹಾಕಿ ಪ್ರೀತಿಸ್ತೀಯಾ ಅಂತ ಕೇಳುವುದು, ಪ್ರತಿ ಸಲ ನೀವೇ ಮೆಸೇಜ್ ಮಾಡೋದು, ಪ್ರತಿ ಸಲ ನಾನು ಇದ್ದೇನೆ ಅಂತ ತೋರಿಸ್ತಾ ಇದ್ದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನೀವೇ ಕಾಲಕ್ರಮೇಣ ಕಳೆದುಕೊಳ್ತಾ ಇದ್ದೀರಾ ಅಂತ ಅರ್ಥ. ಇದರಿಂದ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇರಲ್ಲ, ಹಾಗೆಯೇ ನಿಮ್ಮನ್ನು ನೀವೇ ಇನ್ನೂ ಕಳೆದುಕೊಂಡು ಬರ್ತೀರಾ. ಸೊ ನೀವೇನು ಮಾಡಬೇಕೆಂದರೆ ನಿಮ್ಮನ್ನು ಪ್ರೀತಿಸುವವರನ್ನು ಮೊದಲು ಪ್ರೀತಿಸಿ. ಆದರೆ ಕೆಲವರು ಹೇಗೆಂದರೆ ತನ್ನ ಸಂಗಾತಿ ಅಥವಾ ಫ್ರೆಂಡ್ಸ್ ಕೂಡ ಆಗಿರಬಹುದು, ಕಾಲ್ ಮೆಸೇಜ್ ಮಾಡದೇ ಇದ್ದಾಗ ಅವರು ಏನೋ ಬ್ಯುಸಿಯಲ್ಲಿದ್ದಾರೆ ಅಥವಾ ಯಾವುದೋ ಮೀಟಿಂಗಲ್ಲಿದ್ದಾರೆ ಅಂತ ತನ್ನನ್ನು ತಾನು ಸಮಾಧಾನ ಪಡಿಸುತ್ತಾ ಅವರ ಬರುವಿಕೆಗಾಗಿ ಕಾಯ್ತಾ ಇರುತ್ತಾರೆ. ಆದರೆ ಒಂದು ತಿಳಿದುಕೊಳ್ಳಿ, ನಿಮ್ಮನ್ನು ಇಷ್ಟಪಡುತ್ತಿರುವ ಜೀವ ಅವರು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಹಾರ್ಡ್ ಸಿಚುವೇಶನ್ನಲ್ಲಿ ಇರಲಿ, ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ನಿಮಗಂತ ಸ್ವಲ್ಪ ಟೈಮ್ ತೆಗೆದು ಇಟ್ಟೇ ಇರ್ತಾರೆ. ಸೊ ನೀವು ನಿಮಗೆ ಕಂಪ್ಲೀಟ್ ಅಟೆನ್ಷನ್ ಕೊಡುವವರ ಒಟ್ಟಿಗೆ ಇರಿ, ನಿಮ್ಮನ್ನು ಪ್ರೀತಿಸುವವರ ಜೊತೆಯಲ್ಲಿ ಇರಿ. ಅದನ್ನು ಬಿಟ್ಟು ಅವರೇ ಬೇಕು, ಎಷ್ಟು ಟೈಮ್ ಬೇಕಾದರೂ ವೆಯ್ಟ್ ಮಾಡ್ತೀನಿ ಅಂತ ಇದ್ದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇರಲಾರರು. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಖುಷಿಯಾಗಿರ್ತೀರೋ ಬೇಸರದಲ್ಲಿರ್ತೀರೋ ಅದು ಕೂಡ ನಿಮ್ಮ ಆಯ್ಕೆ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.